ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸು ತುಂಬಾನೇ ಒಂದು ಡಿವೈಡೆಡ್ ಒಂದು ಮಾರಲ್ ಇದೆ ಸ್ಟೋರಿಗೆ. ಕೆಲವರು ಅದು ಒಳ್ಳೇದು ಅಂತ ಹೇಳ್ತಿದ್ದಾರೆ, ಕೆಲವರು ಇಲ್ಲ ದಿಸ್ ಇಸ್ ನಾಟ್ ರೈಟ್ ಅಂತ ಹೇಳ್ತಿದ್ದಾರೆ. ಬಟ್ ಆಬ್ವಿಯಸ್ಲಿ ನೀವು ಒಟ್ಟಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿದ್ರೇನೆ ಗೊತ್ತಾಗುತ್ತೆ ಆ ಕ್ಲೈಮ್ಯಾಕ್ಸು. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಆಬ್ವಿಯಸ್ಲಿ ಈ ಸಿನಿಮಾ ಮಿಸ್ ಮಾಡಲೇಬಾರ್ದು, ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ, ಪೈಸಾ ವಸೂಲ್. ಯಾ ಓಕೆ ಅಣ್ಣ, ನಿಮಗೆಲ್ಲ ಏನು ಹೇಳಿ ಆನೆಸ್ಟ್ ಆಗಿ ಬೋರ್ ಅನ್ಸ್ತಾ ಇಲ್ಲಾದ್ರು ಜೋರಾಗಿ ಹೇಳಿ, ಕೇಳಿಸ್ಲಿ, ನಿಮ್ಮ ವಾಯ್ಸ್ ಕೇಳಿಸ್ಲಿ, ಯಾಕಂದ್ರೆ ನಿಮ್ಮ ಧ್ವನಿ ತುಂಬಾ ದೊಡ್ಡ ಧ್ವನಿ. ಹಾಂ ಬಿದ್ದಿದೆ, ಖಂಡಿತ ಬಿದ್ದಿದೆ. ಸ್ವಲ್ಪ ಜಾಸ್ತಿ ನಾನು ಅನ್ಕೊಂಡಿರೋದೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. 10 ಎಕ್ಸ್ಪೆಕ್ಟ್ ಮಾಡ್ರೆ 70 ರಿಯಾಕ್ಷನ್ಸ್ ಇದೆ. ನೀನು ಎರಡು ಹೇಳಿಸ್ಕೊಂಡೆ, ಎಲ್ಲೂ ಬೋರ್ ಮಾಡಿಲ್ಲ. ನೀನು ಫಸ್ಟ್ ಪಿಕ್ಚರ್ ಅಂತೂ ಅಲ್ವೇ ಅಲ್ಲ, ಇದೆರಡು ಸಾಕಲ್ಲ ಒಂದು ಕ್ರಿಯೇಟರ್ಗೆ. ಓಕೆ, ಪರ್ಫಾರ್ಮೆನ್ಸ್ ಎಲ್ಲರೂ, ಈಗ ನಾವು ರಿತಿಕಾ, ಅಚ್ಯುತ್ ಸರ್, ಯೋಗರಾಜ್ ಭಟ್ ಸರ್, ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ಗೆದ್ದಿದೆ, ಪಾತ್ರಗಳು ಗೆದ್ದಿದೆ. ಸೊ ಪಾತ್ರ ಗೆದ್ರೆ ಸಿನಿಮಾ ಗೆದ್ದಂಗೆ ಇದು ಎಲ್ಲರೂ ಹೇಳ್ತಾರೆ. ಸೊ ಅಷ್ಟು ಖುಷಿ ಇದೆ. ಗೊತ್ತಿಲ್ಲ ಜಾಸ್ತಿ ಮಾತಾಡೋದು, ಫಸ್ಟ್ ಟೈಮ್ ಇದು. ಎಮೋಷನಲ್ ಆದರೆ ಡವ್ ಅಂತಾರೆ. ಸೊ ಇಲ್ಲ, ಅದ್ರ ಕ್ಲಾರಿಟಿ ನಾನು ಕೊಡ್ತೀನಿ ನಮ್ಮ ಸಿನಿಮಾ ಥಿಯೇಟ್ರಿಂದ ಹೋದ್ಮೇಲೆ. ಅಲ್ಲ ಆದರೆ ಸಂತೋಷ, ಬಟ್ ಅದ್ರ ಕ್ಲಾರಿಟಿ ಕೊಡ್ತೀನಿ. ಅದು ತುಂಬ ಯೋಚನೆ ಮಾಡೋ ಅಂಥ ವಿಚಾರ ಆಯಿತಾ. ಯುವೈತರಲ್ಲಿ ಏನಿಲ್ಲ, ಉಪ್ಪಿ ಸರ್ ಎಲ್ಲೋ ಇದ್ದಾರೆ, ನಾವೆಲ್ಲೋ ಇದೀವಿ, ಅವೆಲ್ಲ ಯಾರೋ ಕೇಳ್ತಾ ಇದ್ರು. ಆ ಥರ ಎಲ್ಲ ಅಲ್ಲ, ಅದು ಟ್ರೂ ಇನ್ಸಿಡೆಂಟ್ ಹೆಂಗಿತ್ತು ಅದಕ್ಕೆ 2 ಶೇಡಲ್ಲಿ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಎಲ್ಲರಿಗೂ ತಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದು, ಇರಿ ಲಾಸ್ಟು, ಯಾಕಂದರೆ ನೀವು ಕವರ್ ಮಾಡೋಕ್ಕೆ ಬರ್ತಾ ಇದ್ರಿ. ಸೊ ಇದು ಇಂಪ್ಯಾಕ್ಟು. ಎಲ್ಲೂ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಕ್ಯಾರೆಕ್ಟರ್ಗಳು ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಸಿನಿಮಾ ಫ್ರೆಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಹೇಳಿದಾಗ ಇನ್ನೇನಿದೆ ಸಿನಿಮಾದಲ್ಲಿ ಗೆಲ್ಲಕ್ಕೆ ಅಂತ. ಅಲ್ಲ, ಆಡಿಯನ್ಸ್ ಆಲ್ರೆಡಿ ನೋಡ್ಬಿಟ್ಟಿರ್ತಾರೆ, ಯಾಕಂದರೆ ಒಂದು ರಜಾ ಇತ್ತು, ಇವತ್ತು ರಜಾ ಬಂದಿದೆ. ಸೊ ನಮ್ಮ ಪ್ರಧಾನಮಂತ್ರಿ ಅವರು ಏನಿಲ್ಲ, ಸೊ ನಾವು ಇಲ್ಲಿ ಪ್ಲಾನ್ ಮಾಡಿಬಿಟ್ಟಿದ್ವಿ. ಅದಕ್ಕೆ ನಮ್ಮ ಸೆಲೆಬ್ರೇಷನ್ ಕ್ಯಾನ್ಸಲ್ ಮಾಡಿದ್ವಿ. ನಾವು ಪಟಾಕಿ ಟಮಟೆ ಎಲ್ಲ ತರಿಸಿದ್ವಿ, ಎಲ್ಲ ವಾಪಸ್ ಕಳಿಸ್ಬಿಟ್ವಿ, ಬೇಡ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇದೊಂದು ಫೈನಾನ್ಷಿಯಲ್ ಪ್ರಾಡಕ್ಟು, ಹೆಂಗೆ ಪ್ಲಾನ್ ಮಾಡಿರ್ತೀವಿ, ಟಿಕೆಟ್ ಸೇಲ್ ಆಗಿರುತ್ತೆ, ನಾವು ಮಾಡಲೇಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಆಚೆ ಪಟಾಕಿ ಟಮಟೆ ನಮಗಿಂತ 10ರಷ್ಟು ಹೊಡೆದ್ರು ಅಣ್ಣಮ್ಮ ದೇವ್ರು ಬಂತು, ಆಯಿತಾ. ಅದು ನಮ್ಮ ದೇವರು ನಮ್ಮ ಸಿನಿಮಾ ಬಂದು ಆಶೀರ್ವಾದ ಮಾಡೋಯ್ತು ಅಂತ ನನಗನ್ನಿಸ್ತು. ಈ ಥರ ಕೂಡ್ಕೊಂಡು ಬಂದಿದೆ ಔಟ್ ಆಫ್ ಸಿಲೆಬಸ್. ಸೊ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಮಾತಾಡೋಣ ಇನ್ನು. ನಿಮ್ಗೆ ಅನಿಸುತ್ತೆ ಅದು ಆನೆಸ್ಟಾಗಿ ಹೇಳಿ ಜನಕ್ಕೆ. ನಿಮ್ಮ ಆನೆಸ್ಟಿ ಇದ್ದರೆ ಜನಕ್ಕೆ ತಲುಪುತ್ತೆ, ಕನ್ವರ್ಟ್ ಆಗುತ್ತೆ. ಯಾಕಂದರೆ ಎಲ್ಲರೂ ಇವತ್ತು ನಾನು ಮಾರ್ಕೆಟಿಂಗಲ್ಲಿ ನನ್ನ ಪ್ರಾಡಕ್ಟ್ ರೀಚ್ ಮಾಡಿದ್ದೀನಿ, ನೀವೆಲ್ಲ ನೋಡಿರ್ತೀರ. ಪ್ರತಿ ಎಲ್ಲೋ ಒಂದು ಕಡೆ ನನ್ನ ಪೋಸ್ಟ್ರೋ, ಟೈಟ್ಲೋ, ಸಾಂಗೋ ಕೇಳಿದ್ದಾರೆ, ಬಟ್ ಒಂದೇ ರೀಚ್ ಆಗಿಲ್ಲ ಫೀಡ್ಬ್ಯಾಕು. ಆ ಫೀಡ್ಬ್ಯಾಕ್ ನಿಮ್ಮಿಂದ ರೀಚ್ ಆಗಿ ಗೊತ್ತಿಲ್ಲ ಬ್ರದರ್. ಫಸ್ಟು ಇದು ಗೆಲ್ಲಬೇಕು. ಇದರಲ್ಲಿ 2 ಪಾರ್ಟ್ನ ಒಂದು ಮಾಡಿರೋದು ನಾವು. ನೋಡ್ರಿ, ಇಂಟ್ರೋಲ್ ಕಾರ್ಡ್ಗೆ ವಾಲ್ಯೂಮ್ 1 ಅಂತ ಹಾಕಿ ವಾಲ್ಯೂಮ್ 2 ಅಂತ ಹಾಕಿದ್ದೀನಿ. 2 ಪಾರ್ಟ್ ಎಳೆಯ ಬದಲು ಅದನ್ನು ಕಂಪ್ರೆಸ್ ಮಾಡಿ ಒಂದು ಸ್ಟೋರಿ ಥರ ಕೊಟ್ಟಿದ್ದೀವಿ. ಸೊ ಪಾರ್ಟ್ ವಾಲ್ಯೂಮ್ 3 ಬರಬೇಕು ನೆಕ್ಸ್ಟ್ ಬಂದರೆ. ಸರ್, ಎಷ್ಟೋ ಜನ ಯೂತ್ಗಳನ್ನ ರಿಸೆಂಬ್ಲೆನ್ಸ್ ಇದೆ ಸಿನಿಮಾದಲ್ಲಿ, ಅವರ ಎಷ್ಟೋ ಜೀವನಗಳನ್ನ, ಎಷ್ಟೋ ಕ್ಯಾರೆಕ್ಟರ್ಸ್ನ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಉದ್ದೇಶನೇ ಅದು ಬ್ರದರ್, ಉದ್ದೇಶನೇ ಅದು. ಎಲ್ಲರದು ಒಂದು ಕನೆಕ್ಟ್ ಆಗಬೇಕು. ನೀವು ಎಷ್ಟೊಂದು ಜನ ಕನೆಕ್ಟ್ ಆಗಿರ್ತೀರಾ, ಎಷ್ಟೊಂದು ಜನ ಹಳೆ ಗರ್ಲ್ ಫ್ರೆಂಡ್ ನೆನ್ಸ್ಕೊಂಡಿರ್ತೀರಾ. ನಿಮ್ಗೆಲ್ಲ ಇಷ್ಟ ಆಯ್ತಾ? ದೇವ್ರಣಿಗೂ ಇವ್ರು 1 ಬಾಟ್ಲಿ ಎಣ್ಣೆನೂ ಕೊಟ್ಟಿಲ್ಲ, ಅದು ಬರೀ ಬಾಕ್ಸ್ ಅಷ್ಟೇ, ಖಾಲಿ ಬಾಕ್ಸು, ಆಯ್ತಾ. ಶೂಟಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ, ಆಮೇಲೂ ಕೊಟ್ಟಿಲ್ಲ. 100%. ನೀವು ಅದೇ ತಾನೇ ಕೇಳಿದ್ದು. ಏನ್ ಹೇಳಿ ಸರ್, ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚಪ್ಪಾಳೆ ಎಲ್ಲ ಬರ್ತಾ ಇತ್ತು, ಹೆಂಗ್ ಅನ್ಸಿದೆ ನಿಮಗೆ? ನಂಗೆ ಖುಷಿ ಇದೆ ಸರ್. ನಿಮ್ಮ ಮುಖಗಳು ನೋಡಿದ್ರೆ, ನಗು ಮುಖಗಳು, ನಂಗೂ ಖುಷಿ ಇದೆ. ಆಡಿಯನ್ಸ್ ಆಗಲೇ ಒಳ್ಳೆ ರೀತಿ ರೆಸ್ಪಾಂಡ್ ಮಾಡಿದ್ದಾರೆ. ಏನು ಹೇಳ್ತೀರಾ ಆಡಿಯನ್ಸ್? ಸರ್, ಎಂಜಾಯ್ ಮಾಡಿದ್ದಾರೆ ಆಡಿಯನ್ಸು. ಪ್ಲಸ್ ಇದರಲ್ಲಿ ಕೊಟ್ಟಿರೋ ಪಾಸಿಟಿವ್ ನೆಗೆಟಿವ್ ಮೆಸೇಜ್, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅವ್ರಿಗೆ ಬಿಟ್ಟಿದ್ದು. ಪಾಸಿಟಿವ್ ತೊಗೊಂಡ್ರೆ ಒಳ್ಳೆಯದು, ಸಂಸಾರ ಉಳಿಯುತ್ತೆ, ಜೀವನ ಉಳಿಯುತ್ತೆ. ಮೊಬೈಲ್ ಒಂದೇ ಅಲ್ಲ, ಮೊಬೈಲ್ ಬಿಟ್ಟು ಹೊರಗಡೆ. ಹಾಂ, ನಾನು ಯೂಸ್ ಮಾಡ್ತೀನಿ, ಆ ಥರ ಮೆಸೇಜ್ ನೋಡಲ್ಲ. ನಾನು ತುಂಬ ಒಳ್ಳೆಯವನು. ಎಲ್ಲರೂ ಇದ್ರೆ ಒಳ್ಳೆಯದು, ಬಟ್ ನಾಟ್ ಫಾರ್ ಪ್ರಾಪರ್ಟಿ, ಮನೆ ಸಂಸಾರ ಉಳಿಸೋದಕ್ಕಿದ್ರೆ ಒಳ್ಳೆಯದು. ಅದು ಇದ್ದೇ ಇರ್ತಾರೆ, ತುಂಬ ಜನ ಇರ್ತಾರೆ. ಇದು ಸಿನಿಮ್ಯಾಟಿಕ್ ಆಗಿ ತೋರಿಸಿರೋದು, ಬಟ್ ಅದರಲ್ಲಿ ಒಂದು ಮೆಸೇಜು. ಮತ್ತೆ ನಾನು ಒಳ್ಳೆಯವನು ಅಂದಮೇಲೆ ಎಲ್ಲ ಒಳ್ಳೆಯದೇ ಆಗಬೇಕಲ್ಲ.